ಭಾರತದಲ್ಲಿ ಹುಟ್ಟಿ ಜಗತ್ತಿನಾದ್ಯಂತ ಒಪ್ಪಿಕೊಂಡಿರುವ ಯೋಗದ ಬಗ್ಗೆ ತಿಳಿಯದವರೇ ಇಲ್ಲ. ಯೋಗ ಮಾಡಿದವ ನಿರೋಗಿ ಅನ್ನೋ ಮಾತಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗದ ಹುಟ್ಟು, ಇತಿಹಾಸ, ಮೊದಲ ಯೋಗ ಮಾಡಿದ್ದು ಯಾರು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆ ಹೆಚ್ಚಾಗಿದೆ. ಯೋಗದ ಅಭ್ಯಾಸ ನಾಗರಿಕತೆಯ ಉದಯದೊಂದಿಗೆ ಪ್ರಾರಂಭವಾಯಿತು ಅಂತ ನಂಬಲಾಗಿದೆ. ಯೋಗದ ವಿಜ್ಞಾನ ಸಾವಿರಾರು ವರ್ಷಗಳ ಹಿಂದೆ ಮೊದಲ ಧರ್ಮಗಳು ಅಥವಾ ನಂಬಿಕೆ ವ್ಯವಸ್ಥೆಗಳು ಹುಟ್ಟುವ ಮೊದಲೇ ಹುಟ್ಟಿಕೊಂಡಿದೆ. ಯೋಗ ಸಿದ್ಧಾಂತದಲ್ಲಿ ಶಿವನನ್ನ ಮೊದಲ ಯೋಗಿ ಅಥವಾ ಆದಿಯೋಗಿ ಮತ್ತು ಮೊದಲ ಗುರು ಅಥವಾ ಆದಿ ಗುರು ಅಂತ ನೋಡಲಾಗುತ್ತೆ. ಯೋಗದ ಮೂಲ ಭಾರತದಲ್ಲಿ ಹುಟ್ಟಿಕೊಂಡಿದೆ. ವಿಶೇಷವಾಗಿ ಸಿಂಧೂ ಕಣಿವೆ ನಾಗರಿಕತೆ ಸಮಯದಲ್ಲಿ, ಅಂದ್ರೆ ಕ್ರಿಸ್ತ ಪೂರ್ವ 3300 1300ರ ಸುಮಾರಿಗೆ ಯೋಗದ ಉದಯವಾಯಿತು ಅಂತ ಹೇಳಲಾಗುತ್ತೆ. ಪಾಶುಪತ ಶಿವನ ಶಿಲ್ಪಗಳು ಮತ್ತು ಯೋಗಾಸನದಂತಹ ಭಂಗಿಗಳಲ್ಲಿ ಕಂಡುಬರುವ ಚಿಹ್ನೆಗಳು ಈ ಅವಧಿಯಲ್ಲಿ ಯೋಗದ ಆರಂಭವನ್ನ ಸೂಚಿಸುತ್ತೆ. ಯೋಗ ಭಾರತದಲ್ಲಿ, ವಿಶೇಷವಾಗಿ ಇಂದಿನ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದ ಭಾಗಗಳಾದ ಹರಪ್ಪ ಮತ್ತು ಮೊಹೆಂಜೊದಾರೊದಲ್ಲಿ ಉಗಮವಾಯಿತು. ಇದು ಸಿಂಧೂ ಕಣಿವೆ ನಾಗರಿಕತೆಯ ಸಂಸ್ಕೃತಿಯೊಂದಿಗೆ ಸಂಬಂಧಿಸಿದೆ. ಯೋಗದ ಆರಂಭ ಕ್ರಿಸ್ತಪೂರ್ವ 3000 ಮತ್ತು 1500ರ ಆಸುಪಾಸಿನಲ್ಲಿ ಅಂತ ಭಾವಿಸಲಾಗಿದೆ. ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಯೋಗದಂತಹ ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳ ಉಲ್ಲೇಖವಿದೆ. ಪತಂಜಲಿಯ ಯೋಗ ಸೂತ್ರಗಳು ಯೋಗದ ಬಗ್ಗೆ ವ್ಯವಸ್ಥಿತವಾಗಿ ವಿವರಣೆಯನ್ನ ನೀಡುತ್ತೆ. ಯೋಗ ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಹುಟ್ಟಿದ ಒಂದು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಸಾಧನೆ. ಇದನ್ನ ಜಗತ್ತಿನ ಅತಿ ಹಳೆಯ ಪಥಗಳೊಂದಾಗಿ ಪರಿಗಣಿಸಲಾಗಿದೆ. ಹರಪ್ಪ ಮತ್ತು ಮೊಹೆಂಜೊದಾರೊದಲ್ಲಿ ಪತ್ತೆಯಾಗಿರುವ ಶಿಲಾಮುದ್ರೆಗಳ ಮೇಲೆ ಯೋಗಾಸನದಂತಿರುವ, ಕುಳಿತುಕೊಳ್ಳುವ ಭಂಗಿಯಲ್ಲಿ ಇರುವ ಮೂರ್ತಿಗಳ ಚಿತ್ರಣ ಇದೆ. ಈ ಹಿಂದೆ ಪಶುಪತಿ ಮಹಾದೇವ ಎಂಬ ದೇವರು ಯೋಗಾಸನದಲ್ಲಿ ಕುಳಿತಿರುವ ಶಿಲಾಮೂರ್ತಿ ದೊರೆತಿದ್ದು, ಇದನ್ನ ಯೋಗದ ಮೂಲ ಗುರುತು ಅಂತ ಹಲವರು ಹೇಳ್ತಾರೆ. ಯೋಗದ ಇತಿಹಾಸವನ್ನ 4 ಪ್ರಮುಖ ಹಂತಗಳಾಗಿ ವಿಭಾಗಿಸಬಹುದು. ಪ್ರವೇದಿಕ ಕಾಲ, ಇದು ಯೋಗದ ಅತ್ಯಂತ ಪ್ರಾರಂಭಿಕ ಹಂತ. ಕ್ರಿಸ್ತಪೂರ್ವ 3000 ಮತ್ತು 1500ರ ಅವಧಿ. ಧ್ಯಾನ, ಪ್ರಾಣಾಯಾಮ ಇತ್ಯಾದಿ ತತ್ವಗಳು ಈ ಕಾಲದಲ್ಲಿ ಆರಂಭಗೊಂಡವು. ವೇದಿಕ ಕಾಲ, ಕ್ರಿಸ್ತಪೂರ್ವ 1500 ಮತ್ತು 500. ವೇದಗಳಲ್ಲಿ ತಪಸ್ಸು, ಧ್ಯಾನ, ಯಜ್ಞಗಳ ಕುರಿತು ಉಲ್ಲೇಖ ಇದೆ. ಇದು ಯೋಗದ ಆಧ್ಯಾತ್ಮಿಕ ಕಾಲ. ಉಪನಿಷತ್ ಕಾಲ, ಕ್ರಿಸ್ತಪೂರ್ವ 800 ಮತ್ತು 200. ಈ ಕಾಲದಲ್ಲಿ ಯೋಗವು ಮನಸ್ಸಿನ ನಿಯಂತ್ರಣ, ಆತ್ಮಜ್ಞಾನ, ಬ್ರಹ್ಮಜ್ಞಾನ ಮೊದಲಾದ ತತ್ವಗಳೊಂದಿಗೆ ಬೆರೆತು ಬೆಳೆದಿದೆ. ಪತಂಜಲಿಯ ಯೋಗ ಕಾಲ, ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 200ರ ಸಮಯ. ಮಹರ್ಷಿ ಪತಂಜಲಿ ಯೋಗವನ್ನ ಅಷ್ಟಾಂಗ ಯೋಗ ಎಂಬ ಪದ್ಧತಿಯಾಗಿ ಸಂಹಿತ ರೂಪದಲ್ಲಿ ಸಂಗ್ರಹಿಸಿದ್ರು. ಈ ಕಾರಣದಿಂದ ಅವರನ್ನ ಯೋಗದ ಪಿತಾಮಹ ಅಂತ ಗೌರವದಿಂದ ಕರೀತಾರೆ. ಹಾಗಾದ್ರೆ ಮೊದಲು ಯೋಗ ಮಾಡಿದ್ದು ಆದಿಯೋಗಿಯ? ನಿಖರವಾಗಿ ಯಾರು ಮೊದಲು ಯೋಗ ಮಾಡಿದ್ರು ಅಂತ ಹೇಳಲು ಐತಿಹಾಸಿಕ ದಾಖಲೆಗಳಿಲ್ಲ. ಆದರೆ ಸಿಂಧೂ ಕಣಿವೆಯ ಶಿವನ, ಅಂದ್ರೆ ಪಾಶುಪತ ಶಿಲ್ಪಗಳು ಯೋಗದ ಆದಿಪುರುಷನಾಗಿ ಶಿವನನ್ನ ಸೂಚಿಸುತ್ತೆ. ಶಿವನನ್ನ ಯೋಗದ ಆದಿಗುರು ಅಂತ ಹಿಂದೂ ಪುರಾಣಗಳು ಗುರುತಿಸ್ತವೆ. ಋಷಿಗಳು ಮತ್ತು ಸಾಧಕರು ಯೋಗವನ್ನ ಆಧ್ಯಾತ್ಮಿಕ ಸಾಧನೆಗಾಗಿ ಅಭ್ಯಾಸ ಮಾಡಿದ್ರು. ಪ್ರಾಚೀನ ಋಷಿಗಳು ಮತ್ತು ತಪಸ್ವಿಗಳು ಹಿಮಾಲಯ ಮತ್ತು ಕಾಡುಗಳಲ್ಲಿ ಧ್ಯಾನ, ತಪಸ್ಸು, ಯೋಗದ ಮೂಲಕ ಆತ್ಮಶುದ್ಧಿ, ದೇವರ ಅನುಭವ ಪಡೆಯಲು ಯೋಗವನ್ನ ಉಪಯೋಗಿಸ್ತಾ ಇದ್ರು. ಆದರೆ ಮೊದಲ ಯೋಗಿ ಇವರೇ ಅಂತ ಹೇಳೋದು ಕಷ್ಟ. ಆದರೆ ಭಾರತೀಯ ಪರಂಪರೆಯಲ್ಲಿ ಆದಿಯೋಗಿ ಅಂದ್ರೆ ಶಿವನನ್ನ ಯೋಗದ ಪ್ರಥಮ ಗುರು ಅಂತ ಪರಿಗಣಿಸಲಾಗುತ್ತೆ. ಯೋಗ ಕೇವಲ ವ್ಯಾಯಾಮವಲ್ಲ, ಇದು ಜೀವನ ವಿಧಾನ. ನಿಯಮಿತ ಯೋಗಾಭ್ಯಾಸದಿಂದ ದೇಹ, ಮನಸ್ಸು, ಆತ್ಮದ ಸಮಗ್ರ ಅಭಿವೃದ್ಧಿಯನ್ನ ಸಾಧಿಸಬಹುದು. ಯೋಗವನ್ನ ಎಲ್ಲರೂ ಮಾಡಬಹುದು. ಯುವಕರು, ವೃದ್ಧರು, ಮಕ್ಕಳು, ಮಹಿಳೆಯರು, ಪುರುಷರು, ಆರೋಗ್ಯವಂತರು ಅಥವಾ ಕಾಯಿಲೆಯಿಂದ ಬಳಲುತ್ತಿರುವವರು ಕೂಡ. ವಯಸ್ಸು, ಲಿಂಗ, ದೈಹಿಕ ಸಾಮರ್ಥ್ಯಕ್ಕೆ ಯೋಗಕ್ಕೆ ಯಾವುದೇ ತಡೆಯಿಲ್ಲ. ಆದರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿರುವವರು ತಜ್ಞರ ಸಲಹೆಯ ಮೇರೆಗೆ ಯೋಗಾಭ್ಯಾಸ ಮಾಡಬೇಕಾಗತ್ತೆ. ಯೋಗಾಸನಗಳು ದೇಹದ ಸ್ನಾಯುಗಳನ್ನ ಬಲಪಡಿಸುತ್ತೆ, ಇನ್ನು ಜಂಟಿಗಳನ್ನ ಸುಗಮಗೊಳಿಸುತ್ತೆ ಮತ್ತು ರಕ್ತ ಸಂಚಾರವನ್ನ ಸುಧಾರಿಸುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಹಾಗಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಯೋಗದ ಮಹತ್ವವನ್ನ ಹಲವರು ಅರಿತಿದ್ದಾರೆ. ಇನ್ನು ಧ್ಯಾನ ಮತ್ತು ಪ್ರಾಣಾಯಾಮ ಒತ್ತಡ, ಆತಂಕ, ಖಿನ್ನತೆಯನ್ನ ಕಡಿಮೆ ಮಾಡುತ್ತೆ. ಅಲ್ಲದೆ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಯೋಗ ಮನಸ್ಸು, ದೇಹ ಮತ್ತು ಆತ್ಮದ ಸನ್ನಾದವನ್ನ ಉಂಟು ಮಾಡುತ್ತೆ.
ಆಂತರಿಕ ಶಾಂತಿಯನ್ನ ನೀಡುತ್ತೆ. ಸ್ವಯಂ ಅರಿವು ಮತ್ತು ಜೀವನದ ಗುರಿಯನ್ನ ತಿಳಿಯಲು ಸಹಾಯ ಮಾಡುತ್ತೆ. ಯೋಗ ಆರೋಗ್ಯಕರ ಜೀವನ ಶೈಲಿಯನ್ನ ಉತ್ತೇಜಿಸುತ್ತೆ. ಒಳ್ಳೆಯ ಆಹಾರ ಪದ್ಧತಿ ಮತ್ತು ನಿಯಮಿತ ದಿನಚರಿಯನ್ನ ಉಂಟು ಮಾಡುತ್ತೆ. ದೈನಂದಿನ ಜೀವನದಲ್ಲಿ ಶಿಸ್ತು ಮತ್ತು ಸಮತೋಲನವನ್ನ ತರುತ್ತೆ.